ನಾನಿವತ್ತು ಸ್ಪೈಸಿಯಾಗಿ ಒಂದು ಕ್ರಂಚಿಯಾಗಿ ಒಂದು ಮಂಚೂರಿಯನ್ ಮಾಡ್ತಾಯಿದ್ದೀನಿ. ಅದು ಡ್ರೈ ಗೋಬಿ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಾಮಗ್ರಿಗಳೇನು ಜಾಸ್ತಿ ಬೇಕಾಗೋದೇ ಇಲ್ಲ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಟೊಮೆಟೊ ಸಾರಿನ ಪೌಡರ್, ಮತ್ತು ಇಲ್ಲಿ ನಾನು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ. ಬಿಸಿ ನೀರಿಗೆ ಹಾಕಿ, ನೀರಿನ ಅಂಶ ಇರಬಾರದು ಫ್ಲವರ್ನಲ್ಲಿ. ಸ್ವಲ್ಪ ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಈಗ ಇದಕ್ಕೆ ಉಪ್ಪು ಹಾಕ್ಕೋತೇನೆ. ತುಂಬಾ ಮಾಡೋದು ಈಸಿ, ಕಷ್ಟ ಇಲ್ಲ. ಈಗ ಹಾಕೋತೇನೆ ಇದನ್ನು, ಫ್ಲವರನ್ನು. ಸ್ವಲ್ಪ ಕಾರ್ನ್ಫ್ಲೋರನ್ನು ಕೂಡ ಹಾಕೋತೇನೆ. ಗರಿ 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 ಗರಿಯಾಗಿ ಬರಬೇಕು ಇದು. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಎಣ್ಣೆಯಲ್ಲಿ ಡ್ರೈ ಮಾಡ್ಕೋಬೇಕೀಗ. ಒಂದೊಂದೇ ಹಾಕಿ ಈಗ ಡ್ರೈ ಮಾಡ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಫುಲ್ಲು ಡ್ರೈ ಆಗಬೇಕು ಇದು. ಆಗಿರಬೇಕು ಇದು. ನೋಡಿ, ಇಷ್ಟು ಕರಕರ ಅಂತ ಶಬ್ದ ಬರಬೇಕು. ಹೀಗೆ ಸುಮ್ಮನೆ ನಾನು ಒಂದು ರೆಸಿಪಿಯನ್ನು ನಾನೇ ಕಂಡುಹಿಡಿದಿದ್ದು. ಬೇರೆ ಯಾರನ್ನೋ ಅಥವಾ ಯಾವರನ್ನೋ ನೋಡಿ ಮಾಡಿದ್ದಲ್ಲ. ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಎರಡೇ ಸಾಕಾಗತ್ತೆ. ಮತ್ತು ಮಸಾಲೆ ಪೌಡ್ರಿಗೆ ಇದು ಸಾರಿನ ಪೌಡ್ರು ಅಷ್ಟೇ ಸಾಕಾಗುತ್ತೆ. ನಾನಿಲ್ಲಿ ಈಗ ಒಂದು ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಈರುಳ್ಳಿ ಮತ್ತು ಹಸಿಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಟೊಮೆಟೊ ಸಾಸ್ ಇತ್ತು, ಇದನ್ನು ಕೂಡ ಹಾಕ್ತೇನೆ. ನೋಡೋಣ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಆಗತ್ತೆ ಅನಿಸುತ್ತೆ. ಮಾಡಿ ನೋಡಿದ್ಮೇಲೆ ಹೇಳ್ತೇನೆ ನಿಮಗೆ, ಓಕೆನಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಾಗಿದೆ ಅಂತ. ಸರಿ ಡ್ರೈ ಆಗಬೇಕಾಗತ್ತೆ ಇದು, ಗರಿ ಗರಿಯಾಗಿ ಬರಬೇಕು. ನನಗೆ ನಾನೇ ಒಂದು ರೆಸಿಪಿಯನ್ನು ಕಂಡುಹಿಡಿದು ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ. ಹಾಗಾಗಿ ಟ್ರೈ ಮಾಡ್ತಾ ಇರ್ತೇನೆ. ಆಗ ಈಗ ಯಾವಾಗಾದರೂ ಟೈಮ್ ಇದ್ದಾಗಲ್ಲ ನಾನೇ ಒಂದು ರೆಸಿಪಿಯನ್ನು ಕಂಡುಹಿಡಿತಾ ಇರ್ತೀನಿ. ಮಾಡಿ ಮುಗಿಸಿದ್ದೇನೆ. ಈಗ ಅಷ್ಟು ಎಲ್ಲ ಎಣ್ಣೆಯಲ್ಲಿ ಕರ್ಕೊಂಡಾಯಿತು. ಇಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಈಗ ಇಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ 3 ಫ್ರೈ ಮಾಡ್ತೇನೆ ಸ್ವಲ್ಪ ಹೊತ್ತು. ಇದು ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅನಿಸ್ತಾ ಇದೆ. 3 ಫ್ರೈ ಮಾಡಿಕೊಂಡು ಎಣ್ಣೆ ಹಾಕಿಟ್ಟಿದ್ದೇನೆ. ಈಗ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದು. ಹೋಟೆಲ್ಗಳೆಲ್ಲ ಹೋಗಿ ತಿಂತೀವಿ ನಾವು. ಈ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗತ್ತೆ. ಪರಿಮಳ ಅಂತೂ ಸೂಪರಾಗಿ ಬರ್ತಾ ಇದೆ. ವಾವ್, ಸಖತ್ತಾಗಿ ಬೆಳ್ಳುಳ್ಳಿ ಸ್ಮೆಲ್ಲು ಘಮ ಘಮ ಅಂತ ಇದೆ. ಈಗ ನಾನು ಇಲ್ಲಿ ಹುಣಸೆ ಹಣ್ಣಿನ ರಸವನ್ನು ಸ್ವಲ್ಪ ತಗೊಂಡಿದ್ದೀನಿ. ಇದನ್ನು ಹಾಕೋತೇನೆ. ಇದು ಸ್ವಲ್ಪ ಫ್ರೈ ಆಗಲಿ. ಟೊಮೆಟೊ ಸಾಸನ್ನು ಸ್ವಲ್ಪ ಹಾಕೋತೇನೆ.
ಪಕ್ಕ ಗೋಬಿನೇ, ಡ್ರೈ ಗೋಬಿ ಆದರೂ ಕೂಡ ತುಂಬಾ ಚೆನ್ನಾಗಾಗತ್ತೆ. ಈಗ ಇಲ್ಲಿ 1 ಸ್ಪೂನ್ ಸಾರಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ಗೊಜ್ಜು ಥರ ರೆಡಿ ಆಗಬೇಕು ಅದು. ಸಾಸ್ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಣ. ಡಿಫ್ರೆಂಟ್ ಗೋಬಿ ಸಂಜೆ ಟೈಮಿಗೆಲ್ಲ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ. ಈಗ ನಾವು ಇಲ್ಲಿ ಡ್ರೈ ಮಾಡ್ಕೊಂಡ ಗೋಬಿಯನ್ನು ಹಾಕೊಳ್ಳೋಣ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ಘಮ ಘಮ ಅಂತ ಇದೆ. ಅವರೇನೋ ಮೇಲ್ಗಡೆ ಎಲ್ಲ ಹೀಗೆ ಬಾಂಡ್ಲಿನೆಲ್ಲ ಹಾರಿಸ್ಬಿಡ್ತಾರೆ, ಅದೆಲ್ಲ ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಅಲ್ವಾ, ಇಷ್ಟೇ ಮಾಡೋಕ್ಕಾಗೋದು. ಡ್ರೈ ಗೋಬಿ ರೆಡಿ. ಬಿಸಿ ಬಿಸಿ ಇರೋವಾಗಲೇ ಇದನ್ನು ತಿನ್ನಬೇಕು, ತುಂಬಾ ಚೆನ್ನಾಗಾಗುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.